ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಬಿಗ್ ಬಾಸ್ ಸೀಸನ್ 10 ಅಪ್ಡೇಟ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, 112 ದಿನಗಳ ಸುದೀರ್ಘವಾದಂತಹ ಬಿಗ್ ಬಾಸ್ ಸೀಸನ್ 10 ಕೊನೆ ಆಗೋದಕ್ಕೆ ಕೇವಲ ಕ್ಷಣಗಣನೆ ಅಷ್ಟೇ ಬಾಕಿ ಇದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ 10ನ ವಿನ್ನರ್ ಯಾರು ಅನ್ನುವಂತಹ ವಿಷಯ ಜಗಜ್ಜಾಹೀರಾಗುತ್ತೆ. ಸ್ನೇಹಿತರೆ, ಈ ಒಂದು ಬಿಗ್ ಬಾಸ್ ಸೀಸನ್ 10 ಹಲವಾರು ಕಾರಣಗಳಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿದೆ. ಆ್ಯಂಡ್ ಅಫ್ಕೋರ್ಸ್ ಕಿಚ್ಚ ಸುದೀಪ್ ಅವರೇ ಹೇಳ್ಕೊಂಡಿರೋ ಹಾಗೆ ಇಷ್ಟು ಸೀಸನ್ಗಳಲ್ಲಿ ಬಿಗ್ ಬಾಸ್ ಸೀಸನ್ 10 ಪಡ್ಕೊಂಡಿರುವಂತಹ TRP ದಾಖಲೆ ಅಂತಲೇ ಹೇಳ್ಬೋದು. ಹಾಗೆಯೇ ಸಾಕಷ್ಟು ಜಗಳಗಳನ್ನು, ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು, ಕಾಮಿಡಿಯನ್ನು, ಸಾಕಷ್ಟು ಒಳ್ಳೊಳ್ಳೆ ಮೂಮೆಂಟ್ಸ್ಗಳನ್ನು, ಒಳ್ಳೊಳ್ಳೆ ಟಾಸ್ಕ್ಗಳನ್ನು, ಒಂದೊಳ್ಳೆ ಪರ್ಸನಾಲಿಟಿಗಳನ್ನು, ಬೇರೆ ಬೇರೆ ಸ್ಟ್ರಾಂಗ್ ವ್ಯಕ್ತಿತ್ವಗಳನ್ನು ಈ ಒಂದು ಸೀಸನ್ನಲ್ಲಿ ನಮಗೆ ನೋಡಲಿಕ್ಕೆ ಸಿಕ್ತು ಅಂತಲೇ ಹೇಳ್ಬೋದು. ಕೊನೆಗೆ ಅಂದರೆ ಈ ಫಿನಾಲೆಗೆ ಆ್ಯಕ್ಚುಲಿ 6 ಜನ ಕಂಟೆಸ್ಟೆಂಟ್ಸ್ ಎಂಟ್ರ್ ಆಗಿದ್ದರು. ಇದು ಕೂಡ ಸಮಥಿಂಗ್ ಸ್ಪೆಷಲ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಈ ಒಂದು ಸೀಸನ್ ಇದು. ಯಾಕೆ ಅಂತ ಹೇಳಿದ್ರೆ ಪ್ರತಿ ಬಾರಿ ಬರೀ 5 ಜನ ಮಾತ್ರ ಈ ಒಂದು ಫಿನಾಲೆ ದಿನಕ್ಕೆ ಎಂಟ್ರ್ ಆಗ್ತಾಯಿದ್ರು. ಬಟ್ ಈ ಸಲ ಮಿಡ್ ವೀಕ್ ಎಲಿಮಿನೇಷನ್ ಏನು ಕೊನೆಯ ವಾರದಲ್ಲಿ ಆಗಬೇಕಾಗಿತ್ತು ಅದನ್ನು ಸುದೀಪ್ ಅವರ ಉಡುಗೊರೆ ಅಂದರೆ ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ಅದನ್ನು ರದ್ದು ಮಾಡೋದಾಗಿತ್ತು. ಹಾಗಾಗಿ ಬಿಗ್ ಬಾಸ್ ಫಿನಾಲೆಗೆ 6 ಮಂದಿ ಕಂಟೆಸ್ಟೆಂಟ್ಸ್ ಎಂಟ್ರ್ ಆಗಿದ್ದಾರೆ. ಅದರಲ್ಲಿ ತುಕಾಲಿ ಸಂತೋಷ್ ಅವರು ನಿನ್ನೆ ಎಲಿಮಿನೇಟ್ ಆಗಿದ್ದಾರೆ. ಈಗ ಉಳಿದಿರುವಂತಹ 5 ಜನ ಕಂಟೆಸ್ಟೆಂಟ್ಗಳಲ್ಲಿ ಯಾರು ಬಿಗ್ ಬಾಸ್ ಕಿರೀಟವನ್ನು ಮುಡಿಗೇರಿಸ್ಕೊಳ್ತಾರೆ ಅನ್ನುವಂತಹ ಒಂದು ಕುತೂಹಲ ಇದ್ದೇ ಇದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಇದಕ್ಕೆ ಉತ್ತರ ಸಿಕ್ಕೇ ಸಿಗುತ್ತೆ. ಹಾಗೆಯೇ ಸ್ನೇಹಿತರೆ, ನಿನ್ನೆ ಆಲ್ಮೋಸ್ಟ್ 4 hours 20 minutes ಎಪಿಸೋಡ್ ಆಗಿತ್ತು. ಕಿಚ್ಚನ ಒಂದು ಎಪಿಸೋಡ್ ನಿನ್ನೆ ಸುದೀರ್ಘವಾದಂತಹ ಎಪಿಸೋಡ್. ಇದರಲ್ಲಿ ಸಾಕಷ್ಟು ವಿಚಾರಗಳನ್ನು ನಮಗೆ ನೋಡಲಿಕ್ಕೆ ಸಿಕ್ತು. ಇನ್ಫ್ಯಾಕ್ಟ್ ಪ್ರತಿಯೊಬ್ಬರು ಏನೀಗ 6 ಜನ ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಫಿನಾಲೆಗೆ ಎಂಟ್ರ್ ಆಗಿರೋರು, ಅವರಿಗೆ ಹೊರಗಡೆ ಇರುವಂತಹ ಪಾಪ್ಯುಲಾರಿಟಿ ಬಗ್ಗೆ ಆಗಿರ್ಬೋದು, ಅಥವಾ ರಕ್ಷಕ್ ಬುಲೆಟ್ ಅವ್ರನ್ನ ಸುದೀಪ್ ಅವರು ಆ್ಯಕ್ಚುಲಿ ಚಿಕ್ಕದಾಗಿ ಒಂದು ಟಾಂಗ್ ಮಾಡಿದಂತಾಗಿರ್ಬೋದು, ಅಥವಾ ಸಂಗೀತ ಅವ್ರು ಮಾತಾಡುವಾಗ ತನಿಷಾ ಅವರು ಅದಕ್ಕೆ ಕೌಂಟರ್ ಕೊಡ್ತಾ ಇದ್ದಿದ್ದಾಗಿರ್ಬೋದು, ಅವರಿಗೆ ವೈಮನಸ್ಯ ಇನ್ನೂ ದೊಡ್ಡ ಮಟ್ಟದಲ್ಲೇ ಇದೆ ಅನ್ನೋದು ಆ್ಯಕ್ಚುಲಿ ಗೊತ್ತಾಗ್ತಾ ಇತ್ತು. ಹಾಗೆಯೇ ತುಕಾಲಿ ಸಂತೋಷ್ ಅವರು ಮತ್ತು ಅವರ ವೈಫ್ ಮಧ್ಯೆ ನಡೆದಂತಹ ಒಂದು ಕಾಮಿಕ್ ಸಂಭಾಷಣೆ ಆಗಿರ್ಬೋದು, ಜೊತೆಗೆ ತುಕಾಲಿ ಸಂತೋಷ್ ಅವರು ಕೊನೆಯಲ್ಲಿ ಔಟ್ ಆಗಿದ್ದಂತಾಗಿರ್ಬೋದು. ಸೊ ಸಾಕಷ್ಟು ವಿಷಯಗಳನ್ನು ಆ್ಯಕ್ಚುಲಿ ನಿನ್ನೆ ಎಪಿಸೋಡ್ನಲ್ಲಿ ತುಂಬ ಚೆನ್ನಾಗಿ ಕಟ್ಕೊಡುವಂತಹ ಪ್ರಯತ್ನವನ್ನು ಬಿಗ್ ಬಾಸ್ ತಂಡ ಮತ್ತು ಕಲರ್ಸ್ ಚಾನಲ್ ಅವರು ಮಾಡಿದ್ದಾರೆ. ಇದು ಕೂಡ ಸಮಥಿಂಗ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಸ್ಪೆಷಲಿ ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳೆಲ್ಲ ಮನೆ ಒಳಗಡೆ ಒಂದು ಪರ್ಫಾರ್ಮೆನ್ಸ್ ಕೊಟ್ಟರಲ್ಲ, ಇಟ್ ವಾಸ್ ವೆರಿ ಕ್ರಿಯೇಟಿವ್ ಅಂತ ಅನ್ನಿಸ್ತು. ಮತ್ತು ಸಾಕಷ್ಟು ಶ್ರಮ ಹಾಕಿರೋದು, ಇನ್ಫ್ಯಾಕ್ಟ್ ಆ ಕ್ಯಾಮ್ರಾ ಆ್ಯಂಗಲ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ, ತುಂಬ ಪ್ರೊಡಕ್ಷನ್ ವ್ಯಾಲ್ಯೂಸ್ ಒಂದು ರೀತಿ ಅಪ್ ಮಾಡಿದ ರೀತಿ ನಮಗೆ ಕಾಣ್ತಾ ಇತ್ತು. ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದರು. ಕ್ಯಾಪ್ಟಿವೇಟಿಂಗ್ ಒಂದು ಎಪಿಸೋಡ್ ಇದಾಗಿತ್ತು ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಹೈಲೈಟ್ಸ್ ಅಂತ ನಮಗನ್ಸಿದ್ದು ನಿನ್ನೆ ಎಪಿಸೋಡಲ್ಲಿ ವಿನಯ್ ಅವರ ಬಗ್ಗೆ ಸಪೋರ್ಟ್ ಮಾಡಿಕೊಂಡು ಏನು ಆ್ಯಕ್ಚುಲಿ ನ್ಯೂಯಾರ್ಕ್ ಟೈಮ್ ಸ್ಕ್ವೇರ್ನಲ್ಲಿ ಅವರದ ಒಂದು ಪೋಸ್ಟರ್ ಹಾಕಿದರು, ಅದನ್ನು ಸುದೀಪ್ ಅವರು ರಿವೀಲ್ ಮಾಡಿದ್ರು. ನಿಮಗೆ ಈ ಮಟ್ಟದ ಒಂದು ಸಪೋರ್ಟ್ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೆ ಅನ್ನುವಂತಹ ಒಂದು ವಿಷಯವನ್ನು ರಿವೀಲ್ ಮಾಡಿದ್ದು ಅದೊಂದು ಹೈಲೈಟ್ ಆ್ಯಕ್ಚುಲಿ. ಅಟ್ ದ ಸೇಮ್ ಟೈಮ್ ವಿನಯ್ ಅವರದ್ದು ಆ್ಯಕ್ಚುಲಿ ಆ ಬಳೆ ಒಂದು ಟಾಸ್ಕ್ ವಿಚಾರವಾಗಿ ಏನವರ ಒಂದು ಇಮೇಜ್ ತುಂಬ ಡೌನ್ ಆಗಿತ್ತು, ಇವರು ಹೆಣ್ಮಕ್ಳನ್ನು ಗೌರವದಿಂದ ಕಾಣಲ್ಲ ಅನ್ನುವಂತಹ ಇಮೇಜ್ ಏನು ಡೆವಲಪ್ ಆಗಿತ್ತು ಅದು ಈಗ ಯಾವ ರೀತಿ ಬದಲಾಗಿದೆ. ವಿನಯ್ ಅಂತ ಹೇಳಿದರೆ ಒಬ್ಬ ಜೆಂಟ್ಲ್ಮೆನ್ ಅಂತ ಹುಡುಗಿಯರೇ ಎಷ್ಟು ಜನ ಅವರಿಗೆ ಇಷ್ಟಪಡ್ತಾ ಇದ್ದಾರೆ, ಎಷ್ಟು ಜನ ಹುಡುಗಿಯರು ಅವರು ಗೆಲ್ಲಿ ಅಂತ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸುದೀಪ್ ಅವರು ರಿವೀಲ್ ಮಾಡಿದ್ರು. ಇದು ಕೂಡ ಹೈಲೈಟ್ ಅಂತ ಅನ್ನಿಸ್ತು. ಅಟ್ ದ ಸೇಮ್ ಟೈಮ್ ಈಗ ಕಾರ್ತಿಕ್ ಅವ್ರಿಗೆ ಒಬ್ಬ ದೊಡ್ಡ ಹೀರೋ, ಒಬ್ಬ ನಟನಿಗೆ ಕೊಡಬೇಕಾದಂತಹ ಸಪೋರ್ಟ್, ಆ ರೀತಿಯದ್ದೇ ಸಪೋರ್ಟ್ ನಿಮಗೂ ಸಿಗ್ತಾ ಇದೆ ಅಂತ ರಿವೀಲ್ ಮಾಡಿದ್ದು ಆ್ಯಕ್ಚುಲಿ ಹೈಲೈಟ್ ಅಂತಲೇ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ವರ್ತೂರ್ ಸಂತೋಷ್ ಅವರಿಗೆ ಸಿಗ್ತಾ ಇರುವಂತಹ ಒಂದು ಸಪೋರ್ಟ್ ಆಗಿರ್ಬೋದು, ತುಕಾಲಿ ಸಂತೋಷ್, ಸಂಗೀತ ಶೃಂಗೇರಿ ಅವರಿಗೆ, ಪ್ರತಾಪ್ ಅವರಿಗೆ ಸಿಗ್ತಾ ಇರುವಂತಹ ಸಪೋರ್ಟ್ ಎಲ್ಲವನ್ನು ಕೂಡ ಒಂದು VT ಮೂಲಕ ಸಣ್ಣ ಗ್ಲಿಮ್ಸ್ ಆಗಿ ತೋರಿಸಿ ಆ್ಯಕ್ಚುಲಿ ಅವರಿಗೆಲ್ಲ ಖುಷಿ ಪಡಿಸಿದ್ರು. ಸುದೀಪ್ ಅವರೇ ಹೇಳೋ ಹಾಗೆ ಒಂದು ಎಲೆಕ್ಷನ್ ಕ್ಯಾಂಪೇನಿಗೆ ಏನೂ ಕಡಿಮೆ ಇಲ್ಲ ಆ್ಯಕ್ಚುಲಿ ಈ ಒಂದು ಬಿಗ್ ಬಾಸ್ ಫಿನಾಲೆ ಕಂಟೆಸ್ಟೆಂಟ್ಸ್ಗಳಿಗೆ ಅವರ ಸಪೋರ್ಟರ್ಸ್ ಮಾಡ್ತಾ ಇರುವಂತಹ ಕ್ಯಾಂಪೇನಿಂಗ್ ಆ ಮಟ್ಟದಲ್ಲಿದೆ ಅನ್ನುವಂತಹ ಒಂದು ವಿಷಯವನ್ನು ಸುದೀಪ್ ಅವರು ರಿವೀಲ್ ಮಾಡಿದ್ರು. ಹಾಗೆಯೇ ರಕ್ಷಕ್ ಅವ್ರಿಗೆ ಅಗೇನ್ ಇಂಟರ್ವ್ಯೂಗಳಲ್ಲಿ ರಕ್ಷಕ್ ಪ್ಲಸ್ ಇನ್ನೂ ಕೆಲವರು ಜನ ಇದ್ದಾರೆ, ಇಂಟರ್ವ್ಯೂಗಳಲ್ಲಿ ನೀವು ಬಿಗ್ ಬಾಸ್ ಎಗೇನ್ಸ್ಟ್ ಆಗಿ ಮಾತಾಡೋದು ಅಥವಾ
ಬಿಗ್ ಬಾಸ್ ನನ್ನನ್ನು ಬೇರೆ ಥರ ತೋರಿಸ್ಬಿಟ್ಟಿದ್ದಾರೆ, ನೆಗೆಟಿವ್ ಆಗಿ ತೋರಿಸ್ಬಿಟ್ಟಿದ್ದಾರೆ ಅನ್ನುವಂತಹ ಮಾತುಗಳನ್ನು ಏನು ಇಂಟರ್ವ್ಯೂನಲ್ಲಿ ಮಾತಾಡಿದ್ರು ಕಂಟೆಸ್ಟೆಂಟ್ಸ್ಗಳು, ಅವರಿಗೆಲ್ಲ ಒಂದು ಒಳ್ಳೆ ಟಾಂಗ್ ಕೊಟ್ಟರು ಸುದೀಪ್ ಅವರು. ಆ್ಯಕ್ಚುಲಿ ಅಂದರೆ ಫಸ್ಟ್ ಆಫ್ ಆಲ್ ನೀವು ಇಲ್ಲದೇ ಇರೋದನ್ನು ನಾವು ತೋರಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀವೇನಾಗಿರ್ತೀರೋ, ನೀವೇನು ಮಾಡಿರ್ತೀರೋ ಅದನ್ನು ಮಾತ್ರ ನಾವು ತೋರಿಸೋದಕ್ಕಷ್ಟೇ ಸಾಧ್ಯ ಆಗಿರುತ್ತೆ. ಅದನ್ನು ಬಿಟ್ಟು ಏನು ಬದನೆಕಾಯಿ ಏನು ತೋರಿಸೋದಕ್ಕಾಗಲ್ಲ ಅಲ್ಲಿ. ಸೊ ನೀವೇನು ಮಾಡಿರ್ತೀರೋ ಅದನ್ನಷ್ಟೇ ತೋರಿಸಿರ್ತೀವಿ. ಸೊ ನೀವು ಮಾತಾಡುವಾಗ ಬಿಗ್ ಬಾಸ್ ಬಗ್ಗೆ ಒಳ್ಳೆಯದಾಗೇ ಮಾತಾಡಿ ಅಂತ ನಾವು ಹೇಳ್ತಾ ಇಲ್ಲ, ಬಟ್ ನೋಡ್ಕೊಂಡು ಮಾತಾಡಿ. ಈ ವೇದಿಕೆ ನಿಮಗೆ ಕೊಟ್ಟಿರುವಂತಹ ಪ್ರಾಶಸ್ತ್ಯ ಆಗಿರ್ಬೋದು, ಈ ವೇದಿಕೆ ನಿಮ್ಮನ್ನು ನೋಡ್ಕೊಂಡಿರುವಂಥದ್ದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಂಡು ಮಾತಾಡಿ ಅನ್ನುವಂತಹ ಒಂದು ವಿಷಯವನ್ನು ರಕ್ಷಕ್ ಅವರಿಗೆ ಆ್ಯಕ್ಚುಲಿ ಹೇಳಿದ್ರು. ಪಾಪ ರಕ್ಷಕ್ ಅವರು ಇನ್ನು ಮುಂದೆ ಇಂಟರ್ವ್ಯೂ ಕೊಡೋದಕ್ಕೆ ಹಿಂದು ಮುಂದು ನೋಡ್ತಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಆ ಮಟ್ಟಿಗೆ ಆ್ಯಕ್ಚುಲಿ ಸುದೀಪ್ ಅವರು ಸಣ್ಣದಾಗಿ ಒಂದು ಟಾಂಗ್ ಎಲ್ಲ ಕೊಟ್ಟರು. ಬಟ್ ಅಫ್ಕೋರ್ಸ್ ನಮ್ಮ ಬುಲೆಟ್ ಪ್ರಕಾಶ್, ನಮ್ಮ ಆತ್ಮ ಸ್ನೇಹಿತನ ಮಗ ನೀವು, ನಿಮ್ಮ ಮೇಲೆ ಡೆಫಿನೆಟ್ ಆಗಿ ಪ್ರೀತಿ ಇದ್ದೇ ಇರುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ರಕ್ಷಕ್ ಅವ್ರಿಗೆ ಆಡಿದರು. ಹಾಗೆಯೇ ಇಶಾನಿ ಅವರು ಏನು ಬಂದಿದ್ರು, ಅವ್ರು ಆ್ಯಕ್ಚುಲಿ ಪ್ರತಾಪ್ ಅವ್ರ ವಿಷಯಕ್ಕೆ ಸಾರಿ ಕೇಳೋದಕ್ಕೆ ಹೋದರು. ಅವಾಗ ಹೇಳಿದ್ರು ಸಾರಿ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ, ಇಟ್ಸ್ ಓಕೆ, ನೀವು ಬಂದಿದ್ದೀರಾ ಇಲ್ಲಿ ಒಳ್ಳೆ ರೀತಿಯಲ್ಲಿ ಈ ಎಪಿಸೋಡಲ್ಲಿ ಭಾಗಿಯಾಗಿ ಅನ್ನುವಂತಹ ಮಾತನ್ನು ಸುದೀಪ್ ಅವರು ಹೇಳಿದರು. ಇನ್ನು ವೋಟಿಂಗ್ ವಿಚಾರಕ್ಕೆ ಅಂತ ಬರೋದಾದರೆ, ಈ ಕಂಪ್ಲೀಟ್ ಈ ವೋಟಿಂಗನ್ನು ಮಾನಿಟರ್ ಮಾಡುವಂಥದ್ದು ಅಥವಾ ಈ ವೋಟಿಂಗ್ ಕಂಪ್ಲೀಟ್ ಆಡಿಟಿಂಗನ್ನು ವಹಿಸಿಕೊಂಡಿರೋದು ಮುಂಬೈ ಟೀಮ್. ಇಲ್ಲಿ ಬೆಂಗಳೂರಿನ ಬಿಗ್ ಬಾಸ್ ತಂಡ ಆಗಿರ್ಬೋದು ಅಥವಾ ಕರ್ನಾಟಕದಲ್ಲೇ ಇದನ್ನು ಯಾರೂ ಆಡಿಟ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಯಾರ ಬಗ್ಗೆನೂ ಫೇವರೇಟಿಸಮ್ ಏನಿಲ್ಲ, ಅಥವಾ ವೋಟ್ಸು ನಿಜವಾಗ್ಲೂ ಬರಲ್ಲ, ಸುಮ್ಮನೆ ಡಮ್ಮಿ ಅದು ಇದು ಅಂತೆಲ್ಲ ಏನೆಲ್ಲ ಊಹಾಪೋಹಗಳು ಹೊರಗಡೆ ಓಡಾಡ್ತಾ ಇದೆಯಲ್ಲ, ಅದು ಯಾವುದನ್ನು ನಂಬೇಡಿ. ವೋಟಿಂಗನ್ನು ಆಡಿಟ್ ಮಾಡ್ತಾ ಇರೋದೇ ಮುಂಬೈ ತಂಡ ಎನ್ನುವಂತಹ ವಿಚಾರವನ್ನು ಕೂಡ ಸುದೀಪ್ ಅವರು ರಿವೀಲ್ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಈಗ ತುಕಾಲಿ ಅವರು ಆ್ಯಕ್ಚುಲಿ ಎಲಿಮಿನೇಟ್ ಆದರು. ತುಕಾಲಿ ಅವರನ್ನು ಬಿಟ್ಟರೆ ಇನ್ನೂ ಉಳಿದಿರುವಂತಹ 5 ಕಂಟೆಸ್ಟೆಂಟ್ಸ್ಗಳಿಗೆ ವೋಟ್ಸ್ ಬಂದಿರೋದು ಕ್ರೋರ್ಸಲ್ಲಿ ಅನ್ನುವಂತಹ ವಿಷಯವನ್ನು ಕೂಡ ರಿವೀಲ್ ಮಾಡ್ತಾರೆ. ಇದು ಕೂಡ ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ ಮಟ್ಟಿಗೆ ನೋಡೋದಾದರೆ ಇದು ದಾಖಲೆ ವೋಟಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ತನಕ ಕ್ರೋರ್ಸಲ್ಲಿ ಯಾರಿಗೂ ವೋಟಿಂಗ್ ಬಂದಿರಲಿಲ್ಲ, ಲಕ್ಷಗಳಲ್ಲೇ ಬಂದಿತ್ತು ಅಷ್ಟೇ. ಸೊ ಕ್ರೋರ್ಸ್ ಟುಗೆದರ್ 5 ಜನಕ್ಕೆ ಬಿಗ್ ಬಾಸ್ ಸೀಸನ್ನ ಫಿನಾಲೆಯ 5 ಕಂಟೆಸ್ಟೆಂಟ್ಸಿಗೆ ಬಂದಿರುವಂಥದ್ದು ಆ್ಯಕ್ಚುಲಿ ಈ ಒಂದು ಶೋನ ರೀಚ್ ಬಗ್ಗೆ ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಆ್ಯಕ್ಚುಲಿ ತುಕಾಲಿ ಮತ್ತು ಅವರ ಪತ್ನಿ ನಡುವಿನ ಒಂದು ಸಂಭಾಷಣೆ, ಅಂದರೆ ಒಂದು ಕಾಮಿಕ್ ಸಂಭಾಷಣೆ ತುಂಬ ಚೆನ್ನಾಗಿತ್ತು. ತುಕಾಲಿ ಅವ್ರ ವೈಫ್ ಆ್ಯಕ್ಚುಲಿ ಸಿಕ್ಕಾಬಟ್ಟೆ ಕಾಲೆಳಿತಾಯಿದ್ರು. ಫಸ್ಟಿಂದನೂ ಮದುವೆ ಆದ ದಿನದಿಂದ ಫಸ್ಟ್ ನೈಟಿಂದ ಹಿಡಿದು ನಾನು ಹೊಡಿತಾನೇ ಇರ್ತೀನಿ ಅನ್ನುವಂತಹ ಮಾತುಗಳನ್ನು ಹೇಳಿದರು. ತುಂಬಾ ಒಂದು ನಗು ಉಕ್ಕಿಸುವಂತಹ ಒಂದು ಸೆಗ್ಮೆಂಟ್ ಆಗಿತ್ತದು. ಆ್ಯಂಡ್ ಅಫ್ಕೋರ್ಸ್ ಬೇರೆ ಬೇರೆ ಆ್ಯಕ್ಚುಲಿ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ವಿಟಿಗಳನ್ನು ತೋರಿಸಿದ್ರು. ಒಂದು ಫನ್ನಿ, ಅಂದರೆ ಇಡೀ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳ ಈ ಮನೆಯ ಒಂದು ಫನ್ನಿ ಜರ್ನಿಯನ್ನು ತೋರಿಸುವಂತಹ ಒಂದು ವಿಟಿ ತೋರಿಸಿದ್ರು. ತುಕಾಲಿ ಸಂತೋಷ್ ಮತ್ತು ಸಂತು ಅವರ ವಿಟಿ ತೋರಿಸಿದ್ರು. ತುಕಾಲಿ ಸಂತೋಷ್ ಅವರು ಹೊರಗಡೆ ಬಂದಮೇಲೆ ಆ್ಯಕ್ಚುಲಿ ಇನ್ನೊಂದು ತುಕಾಲಿ ಸಂತೋಷ್ ಅವ್ರದ್ದೇ ಸಪ್ರೇಟ್ ಒಂದು ವಿಟಿ ತೋರಿಸಿದ್ರು. ಎಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡಿ ಪ್ರೇಕ್ಷಕರನ್ನು ಟಿ ವಿ ಮುಂದೆ ಕೂರಿಸುವಂತಹ ಒಂದು ಪ್ರಯತ್ನದಲ್ಲಿ ನಿಜವಾಗ್ಲೂ ಬಿಗ್ ಬಾಸ್ ತಂಡ ಮತ್ತು ಕಲರ್ಸ್ ಕನ್ನಡ ಚಾನಲ್ ಗೆದ್ದಿದೆ ಅಂತಲೇ ಹೇಳ್ಬೋದು. ತುಂಬ ಕ್ರಿಯೇಟಿವ್ ಆಗಿ ತುಂಬ ಶ್ರಮ ಹಾಕಿ ಈ ಒಂದು ಇಡೀ ಎಪಿಸೋಡನ್ನು ಅವರು ಕಟ್ಕೊಟ್ಟಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇವತ್ತಿನ ಎಪಿಸೋಡ್ನ ನೋಡೋದಕ್ಕೆ ನೀವೆಲ್ಲರೂ ಕಾತುರರಾಗಿ ಕಾಯ್ತಾ ಇರ್ತೀರ ಅನ್ನುವಂತಹ ನಂಬಿಕೆ ಇದ್ದೇ ಇದೆ. ಹಾಗೆಯೇ ಈಗ ಇರುವಂತಹ 5 ಕಂಟೆಸ್ಟೆಂಟ್ಗಳಲ್ಲಿ ಅವ್ರು ಹೋದ್ರಂತೆ, ಇನ್ನೊಬ್ರು ಯಾರೋ 5ನೇ ಕಂಟೆಸ್ಟೆಂಟ್ ಆಗಿ ಇವ್ರು ಎಲಿಮಿನೇಟ್ ಆದ್ರಂತೆ, 4ನೇ ಕಂಟೆಸ್ಟೆಂಟ್ ಆಗಿ ಇವ್ರು ಎಲಿಮಿನೇಟ್ ಆದ್ರಂತೆ, 3rd ಕಂಟೆಸ್ಟ್ ಇವರಂತೆ, ಲಾಸ್ಟ್ ಟಾಪ್ 2 ಅಲ್ಲಿ ಇವ್ರು ಇರ್ತಾರಂತೆ, ಫಿನಾಲೆಯಲ್ಲಿ ಇವ್ರು ಗೆಲ್ತಾರಂತೆ ಅನ್ನೋ ಥರ ಎಲ್ಲ ಸಿಕ್ಕಾಬಟ್ಟೆ ಟ್ರಾಲ್ಸ್ ಓಡಾಡ್ತಾ ಇದೆ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಓಡಾಡ್ತಾ ಇದೆ ಹೊರಗಡೆ. ಬಟ್ ಇದು ಯಾವುದು ನಿಜ ಅಲ್ಲ ಸ್ನೇಹಿತರೆ. ಆ್ಯಕ್ಚುಲಿ ಈ ರೀತಿ ಊಹಾಪೋಹಗಳು ಇದೆಲ್ಲ ಆಗುತ್ತೆ ಅಥವಾ ಸೀಕ್ರೆಟ್ ರಿವೀಲ್ ಆಗುತ್ತೆ ಅನ್ನೋ ಕಾರಣಕ್ಕೇ ಬಿಗ್ ಬಾಸ್ ಈ ಒಂದು ಫಿನಾಲೆ ಎಪಿಸೋಡ್ನ ಶೂಟನ್ನು ಇವತ್ತೇ ಮಾಡ್ತಾರೆ ಅನ್ನುವಂತಹ ಮಾಹಿತಿ, ಅಂದರೆ ಸಂಡೇ ಇವತ್ತು ಬೆಳಗ್ಗೆಯಿಂದ ಶುರುವಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಬಟ್ ಇದು ಅಧಿಕೃತ ಮಾಹಿತಿ ಅಲ್ಲ. ಬಟ್ ಡೆಫಿನೆಟ್ಲಿ ಕೆಲವೇ ಗಂಟೆಗಳು ಬಾಕಿ ಇರುವಾಗ ಆ್ಯಕ್ಚುಲಿ ವಿನ್ನರ್ನ ಅನೌನ್ಸ್ ಮಾಡಲಿಕ್ಕೆ ಕೆಲವೇ ಗಂಟೆಗಳ ಹಿಂದಷ್ಟೇ ಈ ಒಂದು ಎಪಿಸೋಡ್ನ ಶೂಟ್ ಆಗಿರುತ್ತೆ ಅನ್ನುವಂತಹ ಮಾಹಿತಿ ಅಂತೂ ನಿಜ. ಸೊ ಯಾವುದೇ ಊಹಾಪೋಹಗಳಿಗೆ ಅಥವಾ ಟ್ರೋಲ್ ಪೇಜಸಲ್ಲಿ ಬರುವಂತಹ ಹೆಸರುಗಳನ್ನು ದಯವಿಟ್ಟು ನಂಬೇಡಿ. ಅದನ್ನೇ ಸುದೀಪ್ ಅವರು ಕೂಡ ಬೇರೆ ರೀತಿಯಲ್ಲಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಆ್ಯಕ್ಚುಲಿ ಈಗ ಇವಾಗ ಉಳಿದಿರುವಂತಹ 5 ಕಂಟೆಸ್ಟೆಂಟ್ಗಳಿಗೆ ಕ್ರೋರ್ಸಲ್ಲಿ ವೋಟಿಂಗ್ ಬಂದಿದೆ ಅಂತಂದರೆ ಅಫ್ಕೋರ್ಸ್ ಈಗ ಫಿನಾಲೆಯಲ್ಲಿ ವಿನ್ ಆಗುವಂತಹ ಕಂಟೆಸ್ಟೆಂಟಿಗೆ ಒಂದು ವೋಟ್ ಬಂದಿರುತ್ತೆ, ಬೇರೆಯವರಿಗೆ ಕೆಲವೊಂದಷ್ಟು ವೋಟ್ಸ್ ಬಂದಿರುತ್ತೆ. ಅದೆಲ್ಲ ಅದರ ಮಧ್ಯೆ ಇರುವಂತಹ ಗ್ಯಾಪ್ ತುಂಬ ಕಡಿಮೆ ಅಂತ ಅನಿಸುತ್ತೆ. ಜಸ್ಟ್ ಒಂದು ಜಾಸ್ತಿ ಯಾರಿಗೆ ಬಂತು ವೋಟ್ ಅನ್ನೋ ಆಧಾರದ ಮೇಲೆ ಒಬ್ಬ ವಿನ್ನರ್ ಡಿಸೈಡ್ ಆಗ್ತಾರೆ. ಆದರೆ ಜನರ ಪ್ರೀತಿಯನ್ನು ನಿಜವಾಗ್ಲೂ ಗಳಿಸಿರುವಂತಹ ಅಥವಾ ಈ ಒಂದು ಸೀಸನ್ ಗೆಲ್ಲೋದಕ್ಕೆ ಕಾರಣ ಆಗಿರುವಂತಹ
ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಿ ನೋಡೋದಾದರೆ, ಸುದೀಪ್ ಅವರೇ ಹೇಳಿರೋದು ಹಾಗೆ ಆ್ಯಕ್ಚುಲಿ ಹೆಣ್ಣು ಹುಲಿಯಾಗಿ ಸಂಗೀತ ಶೃಂಗೇರಿ ಅವರು, ಗಂಡು ಹುಲಿಯಾಗಿ ಅಥವಾ ಆನೆಯಾಗಿ ವಿನಯ್ ಅವರು ಆ್ಯಕ್ಚುಲಿ ಈ ಸೀಸನ್ ಬಿಗ್ ಬಾಸ್ ಸೀಸನ್ 10ನ ವಿನ್ನರ್ಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರಿಬ್ಬರೂ ಸೇರಿಕೊಂಡು ಈ ಒಂದು ಸೀಸನನ್ನು ವಿನ್ ಮಾಡಿಸಿದ್ದಾರೆ. ಈ ಸೀಸನ್ಗೆ ಇಷ್ಟು TRP ಬರಲಿಕ್ಕೆ ಪ್ರಮುಖವಾದ ಕಾರಣವೇ ಸಂಗೀತ ಶೃಂಗೇರಿ. ಆ್ಯಂಡ್ ಅಫ್ಕೋರ್ಸ್ ಸಂಗೀತ ಶೃಂಗೇರಿ ಅವರನ್ನು ಪ್ರವೋಕ್ ಮಾಡಿ ಅವರಲ್ಲಿ ಈ ರೀತಿ ಒಂದು ಗಟ್ಟಿತನ ಇದೆ ಅಂತ ತೋರಿಸ್ಕೊಡೋದಕ್ಕೆ ಕಾರಣ ಕೂಡ ವಿನಯ್ ಅವರೇ. ಸೊ ವಿನಯೇ ಈ ಒಂದು ಸೀಸನ್ನ ಅಥವಾ ಈ ಒಂದು ಬಿಗ್ ಬಾಸ್ ಸೀಸನ್ ಹಿಟ್ ಆಗೋದಕ್ಕೆ ಪ್ರಮುಖವಾದ ಕಾರಣ ಅಂತ ಕಣ್ಮುಚ್ಕೊಂಡು ಹೇಳ್ಬೋದು. ಸುದೀಪ್ ಅವರೇ ಈ ಮಾತನ್ನು ಕೂಡ ಹೇಳಿದ್ದಾರೆ. ವಿನಯ್ ಅವರು ಪ್ರವೋಕ್ ಮಾಡಿದ್ದಕ್ಕೇ ಸಂಗೀತ ಅವರು ಅದಕ್ಕೆ ರೆಸ್ಪಾಂಡ್ ಮಾಡಿದ್ದು, ಅದನ್ನು ಸಂಗೀತ ಅವರು ಒಪ್ಕೊಂಡಿದ್ದಾರೆ. ಪ್ರತಾಪ್ ಅವರ ಒಂದು ಮುಗ್ಧತೆ ಅಥವಾ ಅಮಾಯಕತನ ಹೊರಗಡೆ ಬಂದು ಅಥವಾ ಅಮಾಯಕತನ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ತೋರಿಸ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು ಕೂಡ ವಿನಯ್ ಅವರೇ. ಸೊ ಓವರಾಲ್ ಇದನ್ನು ತನಿಷ್ ಅವರು ಕೂಡ ಹೊರಗಡೆ ಹೇಳಿದ್ದಾರೆ. ವಿನಯ್ ಅನ್ನುವಂತಹ ವ್ಯಕ್ತಿ ಅವತ್ತೇನು ಆ ರಕ್ಷಕ್ ಬುಲೆಟ್ ಎಲಿಮಿನೇಟ್ ಆದ್ರಲ್ಲ, ಆ ಟೈಮಲ್ಲಿ ವಿನಯ್ ಅವರು ಕೂಡ ಬಾಟಮ್ 2 ಇರ್ತಾರೆ ರಕ್ಷಕ್ ಅವ್ರ ಜೊತೆಗೆ. ಅವತ್ತು ವಿನಯ್ ಅಕಸ್ಮಾತ್ ಎಲಿಮಿನೇಟ್ ಆಗಿರ್ತಿದ್ರೆ ಇನ್ನೇನಿದೆ ಗುರು ಈ ಸೀಸನಲ್ಲಿ ಆಟ ಆಡೋದಕ್ಕೆ ಅನ್ನುವಂತಹ ಭಾವನೆ ನಮಗೆ ಬಂದಿತ್ತು ಅಂತ ನಮ್ಮ ಚಾನಲಲ್ಲೇ ತನಿಷ್ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಈಗ ತುಕಾಲಿ ಸಂತೋಷ್ ಅವ್ರ ವಿಚಾರಕ್ಕೆ ಬರೋದಾದರೂ ಕೂಡ ಒಬ್ಬ ಕಾಮಿಡಿಯನ್ ಆಗಿ ಇಷ್ಟು ಒಂದು ಅಗ್ರೆಸಿವ್ ಆದಂತಹ ಒಂದು ಸೀಸನಲ್ಲಿ ಒಂದೊಳ್ಳೆ ಕಾಮಿಕ್ ಡೋಸನ್ನು ಕೊಟ್ಟು ನಗೆ ಗಡಲಿನಲ್ಲಿ ತೇಲಿಸುವ ಹಾಗೆ ಮಾಡಿದ್ದು ನಿಜವಾಗ್ಲೂ ತುಕಾಲಿ ಸಂತೋಷ್ ಅವರು. ಆ್ಯಕ್ಚುಲಿ ಅವರು ಕೂಡ ಎಲ್ಲೋ ಒಂದು ಕಡೆ ಈ ರೀತಿ 6ನೇ ಕಂಟೆಸ್ಟೆಂಟ್ ಆಗಿ ಹೊರಗಡೆ ಬರೋದಕ್ಕೆ ಅವರು ನಿಜವಾಗ್ಲೂ ಅವರಿಗೆ ಅರ್ಹತೆ ಇತ್ತ ಅನ್ನುವಂತಹ ಒಂದು ಡೌಟ್ ಕೂಡ ಬರುತ್ತೆ. ಯಾಕೆಂದರೆ ಎಂಟರ್ಟೈನ್ಮೆಂಟ್ ಅಂತ ವಿಚಾರ ಅಂತ ನೋಡೋದಾದರೆ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ ಕಂಪೇರ್ ಟು ಆಲ್ ಅದರ್ಸ್ ಏನು ಫಿನಾಲಿ ಇದ್ದಾರೆ. ಅವರಿಗೆಲ್ಲ ಹೋಲಿಸ್ಕೊಂಡ್ರೆ ಡೆಫಿನೆಟಾಗಿ ಅವ್ರು ಎಂಟರ್ಟೈನ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಅವರು 6ನೇ ಪೊಸಿಷನಲ್ಲಿ ಹೊರಗಡೆ ಆಟದಿಂದ ಹೊರಗೆ ಬಂದಿದ್ದಾರೆ. ಸೊ ಇದಾಗಿತ್ತು ನಿನ್ನೆಯ ಒಂದು ಎಪಿಸೋಡ್ನ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನು, ಹೈಲೈಟ್ಸ್ ಅನ್ನಿಸಿಕೊಂಡಂತಹ ವಿಷಯಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ಸ್ನೇಹಿತರೆ, ಬಿಗ್ ಬಾಸ್ ಕಿರೀಟ ಅನ್ನುವಂಥದ್ದು ಮುಡಿಗೇರೋದು ಒಬ್ಬರು ತಲೆಗೆ. ಅದು ಯಾರಾಗಿರಬೇಕು ಅನ್ನುವಂತಹ ಡಿಸಿಷನ್ ವೋಟಿಂಗ್ ಮೇಲೆ ಆಗುತ್ತೆ. ಆದರೆ ನಿಜವಾಗ್ಲೂ ನಿಮ್ಮ ಪ್ರಕಾರ ಯಾರು ವಿನ್ನರ್, ಈ ಒಂದು ಸೀಸನ್ನ ವಿನ್ನರ್, ನಿಮ್ಮ ಮನಸ್ಸಿನಲ್ಲಿ ಹೊಕ್ಕು ನಿಮ್ಮನ್ನು ರಂಜಿಸಿದಂತಹ ಆ ನಿಜವಾದ ವಿನ್ನರ್ ಯಾರು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಬಿಗ್ ಬಾಸ್ ಸೀಸನ್ 10ನ ಕೊನೆಯ ಅಪ್ಡೇಟನ್ನು ನಾನು ಈ ರೀತಿ ಮುಗಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು.